ಬೆಂಗಳೂರಿನ ರಾಜಾಜಿನಗರದ ನವರಂಗ್ ಟಾಕೀಸ್ ಬಳಿ ನೂತನವಾಗಿ ಬಿಗ್ ಡ್ಯಾಡೀಸ್ ವೆಜ್ ಅಂಡ್ ನಾನ್ ವೆಜ್ ಕೆಫೆ ಪ್ರಾರಂಭವಾಯಿತು. ಕಾಂಗ್ರೆಸ್ ಮುಖಂಡರು ಹಾಗೂ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎಸ್ ಕೇಶವಮೂರ್ತಿ, ಮಾಜಿ ಶಾಸಕ ನೇಲಾ ನರೇಂದ್ರ ಬಾಬು, ಸಹಾಯಕ ಪೊಲೀಸ್ ಕಮಿಷನರ್ ಚಂದನ್ ಕುಮಾರ್ ನೂತನ ಬಿಗ್ ಡ್ಯಾಡೀಸ್ ಕೆಫೆಯನ್ನು ಉದ್ಘಾಟಿಸಿದರು. ಎಂಜಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಗಳಲ್ಲಿ ದೊರೆಯುವ ಖಾದ್ಯಗಳ ಮಾದರಿ ಬಿಗ್ ಡ್ಯಾಡೀಸ್ ಕೆಫೆಯಲ್ಲಿ ದೊರೆಯಲಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿ ಮಾಜಿ ಶಾಸಕ ನೇಲಾ ನರೇಂದ್ರ ಬಾಬು, ಎಸ್ ಕೇಶವಮೂರ್ತಿ, ಕಾಂಗ್ರೆಸ್ ಮುಖಂಡರಾದ ಸಲೀಂ ಶುಭ ಹಾರೈಸಿದರು. ಆಲ್ ದ ಬೆಸ್ಟ್ ಬಿಗ್ ಡ್ಯಾಡಿ ಕೆಫೆ. ನಮ್ಮ ಕ್ಷೇತ್ರದಲ್ಲಿ ಬಿಗ್ ಡ್ಯಾಡಿ ಅಂತಕ್ಕಂಥ ಒಂದು ಎಲ್ಲ ಯೋಜನಾಂಗಕ್ಕೆ ಭಾಳ ಪ್ರಿಯವಾಗಿರ್ತಕ್ಕಂಥ ಖಾದ್ಯಗಳು, ಸಸ್ಯಾಹಾರ ಮತ್ತು ಶಾಖಾಹಾರ, ಜೊತೆಯಲ್ಲಿ ಐಸ್ ಕ್ರೀಮ್. ಬಹುಶಃ ಇದನ್ನು ಇಷ್ಟಪಡ್ತಕ್ಕಂಥವ್ರು ಅಂದರೆ ಮಕ್ಕಳಿಂದ ಹಿಡಿದು ಯುವಕರು, ಆದರೆ ಇವತ್ತು ಎಲ್ಲ ವಯಸ್ಸಿನವರು ಇಷ್ಟಪಡ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ, ಲೋಕಾರ್ಪಣೆಗೊಂಡಿದೆ. ಒಳ್ಳೆ ಶುಚಿ, ರುಚಿ, ಆರೋಗ್ಯಕರವಾದಂತಹ ಆಹಾರವನ್ನು ಕೊಡುವುದರಲ್ಲಿ ನನಗೆ ದೃಢ ನಂಬಿಕೆ ಇದೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲೋ MG ರೋಡಲ್ಲೋ, ಎಲ್ಲೋ ಕೋರಮಂಗಲದಲ್ಲೋ ಅಥವಾ ಇನ್ನೆಲ್ಲೋ ಒಂದು ಕಡೆ ನಾವು ಸವಿಲಿಕ್ಕೆ ಅಷ್ಟು ದೂರ ಹೋಗೋ ಅಗತ್ಯ ಇಲ್ಲ, ಇಲ್ಲೇ ಸಿಗುತ್ತೆ. ಇವತ್ತು ಇದನ್ನು ಶುರು ಮಾಡಿರ್ತಕ್ಕಂತಹ ಜೀವಿತ ಅವರಿಗೆ ಆಲ್ ದ ಬೆಸ್ಟ್. ಯಂಗ್ಸ್ಟರ್ಸ್ ಎಂಟರ್ಪ್ರಿನರ್ಸ್ ಆಗಬೇಕು. ಎಂಟರ್ಪ್ರಿನರ್ಸ್ ಆದಾಗ ಮಾತ್ರ 4 ಜನಕ್ಕೆ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ. ಅವರು ವಿದ್ಯಾವಂತರಾಗಿ, ನಮ್ಮ ರಾಜ್ಯದಲ್ಲಿ ಬಹಳ ಮುಖ್ಯ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಮ್ಮ ಯಂಗ್ಸ್ಟರ್ಸ್ಗೆ, ದುಡ್ಡಿರೋದು ಸರ್ಕಾರಿ ನೌಕರಿಗಳಲ್ಲ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ. ಪ್ರತಿಯೊಬ್ಬರೂ ಸಹ ಉದ್ಯಮಿಗಳಾಗಬೇಕು. 4 ಜನಕ್ಕೆ ಉದ್ಯೋಗ ಕೊಡ್ತೇವೆ, ಜೊತೆಯಲ್ಲಿ ಉದ್ಯೋಗ ಕೊಡೋದ್ರ ಜೊತೆಯಲ್ಲಿ ಅವರು ಔದ್ಯೋಗಿಕವಾಗಿ ಜೊತೆಗೆ ಆರ್ಥಿಕವಾಗಿ ಸ್ವಾವಲಂಬನೆ ಆಗ್ತಾರೆ. ನಾನು ಮತ್ತೊಮ್ಮೆ ಈ ಯಂಗ್ಸ್ಟರ್ಗೆ ನಾನು ಹೇಳ್ತೇನೆ, ಅವ್ರ ತಂದೆಯವರು ನಮ್ಮ ಆತ್ಮೀಯ ಸ್ನೇಹಿತರು, ಭಾಳಷ್ಟು 25-30 ವರ್ಷಗಳಿಂದ ಜೊತೆಲಿ ಕಂಡಂಥವ್ರು. ನನಗೆ ಖುಷಿಯಾಗಿದೆ ಅಂದರೆ ನಮ್ಮ ಯಂಗ್ಸ್ಟರ್ ನಮ್ಮ ರಾಜ್ಯದ, ನಗರದ ಯಾವುದೋ ಉದ್ಯೋಗ ಎಲ್ಲೋ ಅಮೆರಿಕಾಗೋ ಎಲ್ಲೋ ಯಾವುದೋ ದೇಶಕ್ಕೆ ಹೋಗ್ತಕ್ಕಂಥದ್ದಲ್ಲ. ಯಾಕಂದರೆ ನಾನು ಹೇಳ್ತಾ ಇರ್ತೇನೆ, ನನ್ನ ಮಗನೂ ಸಹ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥವನು. ಇವತ್ತು ನಮ್ಮ ರಾಜಾಜಿನಗರದ ನವರಂಗ್ ಸಮೀಪ ಇರತಕ್ಕಂಥ ಮೊದಲನೇ ಬ್ಲಾಕ್ನಲ್ಲಿ ಬಿಗ್ ಡ್ಯಾಡೀಸ್ ಕೆಫೆ ಅಂತ ಒಂದು ಸಸ್ಯಾಹಾರ ಮತ್ತು ಮಾಂಸಾಹಾರ ಒಂದು ಹೋಟೆಲ್ ಪ್ರಾರಂಭ ಆಗಿದೆ. ಅದು ಜೀವಿತ ಅವರು, ಈ ಹೋಟೆಲ್ನ ಮಾಲೀಕರು. ಅವರು ಇವತ್ತು ಈ ಭಾಗದಲ್ಲಿ ತುಂಬ ಅವಶ್ಯಕತೆ ಇರ್ತಕ್ಕಂಥದ್ದು. ನಾವು ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತಾಯಿದ್ರಿ, ಇಲ್ಲಿ ಭಾಳ ಒಂದು ನಮ್ಮ ನರೇಂದ್ರ ಬಾಬು ಅವ್ರು ಹೇಳ್ದಂಗೆ ಇದು MG ರೋಡ್ ಸ್ಟೈಲ್ನಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಹೋಟೆಲ್ಲು. ಈ ಭಾಗದಲ್ಲಿ ಈ ಥರ ಒಂದು ಮಧ್ಯಮವರ್ಗೂ ಮತ್ತು ಅತಿ ಹೆಚ್ಚಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳು, ಇಲ್ಲಿ ಉತ್ತರ ಭಾರತದವರು ಭಾಳ ಜನ ಇಲ್ಲಿ ಸ್ಟೂಡೆಂಟ್ಸು ಮತ್ತು ಇಲ್ಲಿನ ನಾಗರಿಕರು ಸಹ ಇದ್ದಾರೆ. ಅವ್ರಿಗೆ ಅವಶ್ಯಕತೆ ಆಗಿರ್ತಕ್ಕಂಥ ಇಂಥ ಒಂದು ಹೋಟೆಲ್ ನಮ್ಮ ಭಾಗದಲ್ಲಿ ಆಗಿರೋದು ನಿಜಕ್ಕೂ ಭಾಳ ಸಂತೋಷದಿಂದ ನಾವು ಇವತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ಸಲೀಂ ಅವರು ಮತ್ತು ಕೇಶವಣ್ಣವರು ನಾವೆಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಸಂತೋಷದಿಂದ ನಮ್ಮ ಕ್ಷೇತ್ರದಲ್ಲಿ ಮತ್ತು ನಮ್ಮ ಏರಿಯಾದಲ್ಲಿ ಇಂಥ ಒಂದು ಹೋಟೆಲ್ ಅವರು ನೀಡ್ತಾ ಇರೋದಕ್ಕೆ ನಾನು ನಮ್ಮ ಈ ಸ್ಥಳೀಯ ನಾಗರಿಕರು ಮತ್ತು ಎಲ್ಲ ಆತ್ಮೀಯರ ಪರವಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ. ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಆಗಮಿಸಿ ಅವ್ರಿಗೆ ಶುಭ ಕೋರ್ತಿರ್ತಕ್ಕಂಥವ್ರಿಗೆ, ಜೀವಿತ ಅವ್ರಿಗೆ ಒಳ್ಳೆಯ ವ್ಯಾಪಾರ ಆಗಲಿ, ಮುಂದೆ ಚೆನ್ನಾಗಿ ಬೆಳೀಲಿ, ಇನ್ನೂ 10 ಶಾಖೆಗಳನ್ನ ಹೋಟ್ಲು ಓಪನ್ ಮಾಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಹಾರೈಸ್ತೀನಿ. ಇದು ರಾಜಾಜಿನಗರ ಫಸ್ಟ್ ಬ್ಲಾಕ್ನಲ್ಲಿ ಬಿಗ್ ಡ್ಯಾಡಿ ಕೆಫೆ ಅಂಥೇಳಿ ಓಪನ್ ಆಗಿದೆ. ಇದು ಒಂಥರ MG ರೋಡು, ಬ್ರಿಗೇಡ್ ರೋಡ್ ಸ್ಟೈಲಲ್ಲಿರೋಂಥ ಮಾದರಿ. ಈ ಕಡೆ ಈ ಥರ ಒಂದು ಇದಾಗಿ ಎಲ್ಲ ಯುವ ಜನರಿಗೆ ಒಂದು ಒಳ್ಳೆ ಆಹಾರ, ವೆಜ್ಜು, ನಾನ್ ವೆಜ್ಜು, ಆ ಥರ ಒಂದು ಒಳ್ಳೆ ಆಹಾರ ಇಲ್ಲಿ ದೊರೆಯುತ್ತದೆ. ದಯವಿಟ್ಟು ಎಲ್ಲ ಸಹಕರಿಸ್ಬೇಕು ಈ ರಾಜಾಜಿನಗರದ ಮಹಾಜನತೆ. ಹಾಗೆ ನಮ್ಮ ಮಿತ್ರರಾದ ನಮ್ಮ ಆಳ್ವ ಅವರು ಮಗ, ನಮ್ಮ ನೈಬರ್ಸು, ಅವರು ಈ ವ್ಯಾಪಾರ ಅಭಿವೃದ್ಧಿ ಆಗಲಿ, ವೃದ್ಧಿ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಇದನ್ನು ಕರೆಸೋದಕ್ಕೋಸ್ಕರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ.